ಜೂನ್ 14, 2025ರಂದು ಬೀದರ್ನ ಬೋಸ್ಗಾದ ಪಪ್ಪಾಯಿ ರೈತ ವಿಜಯಕುಮಾರ್ ತಮ್ಮ ಜಮೀನಿನಲ್ಲಿ ವಿಪತ್ತು ಸಂಭವಿಸುವುದನ್ನು ಕಂಡರು. ಅವರ ಹಚ್ಚ ಹಸಿರಿನ ಪಪ್ಪಾಯಿ ಮರಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು. ಎಲೆಗಳು ಒಣಗುತ್ತಿದ್ದವು. ರೋಗಗಳು ಹರಡುತ್ತಿದ್ದವು. ಅವರ ಸುತ್ತಲಿನ ಅನೇಕ ರೈತರು ಈಗಾಗಲೇ ತಮ್ಮ ಬೆಳೆಗಳನ್ನು ಕಿತ್ತು ಹಾಕಿದ್ದರು. ಆದರೆ ವಿಜಯಕುಮಾರ್ ವಿಭಿನ್ನ ಆಯ್ಕೆ ಮಾಡಿದರು. ಅವರು ಕುಬಾ ಸಾವಯವ ಪರಿಹಾರಗಳತ್ತ ಮುಖ ಮಾಡಿದರು. ಜೂನ್ 16ರಿಂದ ಎಚ್ಚರಿಕೆಯಿಂದ ಅನ್ವಯಿಸಿದ ಕೇವಲ 4 ಕುಬಾ ಸಾವಯವ ಉತ್ಪನ್ನಗಳೊಂದಿಗೆ ಜಮೀನು ಚೇತರಿಸಿಕೊಳ್ಳಲು ಪ್ರಾರಂಭಿಸಿತು. ಕೇವಲ 43 ದಿನಗಳಲ್ಲಿ ಎಲ್ಲವೂ ಬದಲಾಯಿತು. ಕೇವಲ 43 ದಿನಗಳಲ್ಲಿ ಹಳದಿ ಎಲೆಗಳನ್ನು ಆರೋಗ್ಯಕರ ಹಸಿರು ಎಲೆಗಳಿಂದ ಬದಲಾಯಿಸಲಾಯಿತು. ಹೂವುಗಳು ಮರಳಿದವು. ಹಣ್ಣುಗಳು ಬೆಳೆಯಲು ಪ್ರಾರಂಭಿಸಿದವು. ಮತ್ತು ಮುಖ್ಯವಾಗಿ ಅವರು ರಾಸಾಯನಿಕಗಳು ಅಥವಾ ಮರು ನೆಡುವಿಕೆಗೆ ಖರ್ಚು ಮಾಡಲಿಲ್ಲ. ಅವರ ಹೂಡಿಕೆಯನ್ನು ಸಂಪೂರ್ಣವಾಗಿ ಉಳಿಸಲಾಗಿದೆ. ಇಂದು ಜುಲೈ 27ರಂದು ವಿಜಯಕುಮಾರ್ ಅವರ ತೋಟವು ಅಭಿವೃದ್ಧಿ ಹೊಂದುತ್ತಿದೆ ಮತ್ತು ಸಾವಯವ ಕೃಷಿಯಲ್ಲಿ ಅವರ ನಂಬಿಕೆಯೂ ಸಹ. ಸಾವಯವವು ಕೇವಲ ಒಂದು ವಿಧಾನವಲ್ಲ, ಇದು ಒಂದು ಚಳುವಳಿ. ಇದು ವೆಚ್ಚವನ್ನು ಉಳಿಸುತ್ತದೆ, ಮಣ್ಣನ್ನು ನಿರ್ಮಿಸುತ್ತದೆ, ಆರೋಗ್ಯವನ್ನು ರಕ್ಷಿಸುತ್ತದೆ ಮತ್ತು ಎಲ್ಲರಿಗೂ ಪೌಷ್ಟಿಕ ಆಹಾರವನ್ನು ಉತ್ಪಾದಿಸುತ್ತದೆ. ನೀವು ಬೆಳೆ ಸಂಕಷ್ಟ ಎದುರಿಸುತ್ತಿರುವ ರೈತರಾಗಿದ್ದರೆ ನೈಸರ್ಗಿಕ ಮಾರ್ಗವನ್ನು ಆರಿಸಿಕೊಳ್ಳಿ. ಕುಬಾ ಆಯ್ಕೆ ಮಾಡಿ. ಬದಲಾವಣೆಗೆ ಕಾರಣರಾಗಿರಿ. ಸಾವಯವವಾಗಿ ಬೆಳೆಯಿರಿ. ಭವಿಷ್ಯಕ್ಕೆ ಆಹಾರ ನೀಡಿ. ಇಂದಿನ ವಿಡಿಯೋಗಳನ್ನು ಮತ್ತು ಇಲ್ಲಿ ಲಗತ್ತಿಸಲಾದ ಅವರ ಹಿಂದಿನ ವಿಡಿಯೋಗಳನ್ನು ನೋಡಲು ನಮ್ಮೊಂದಿಗೆ ಸೇರಿ. ರೈತರು ಅಭಿವೃದ್ಧಿ ಹೊಂದಲಿ ಮತ್ತು ಅವರ ಜೀವನವು ಸಮೃದ್ಧವಾಗಲಿ. ಗೊಬ್ಬರ ಯೂಸ್ ಮಾಡ್ತೇವೆ ಕುಬಾ ಸಾಯಿಲ್ ಕಂಡೀಷನರ್ದು. ಮತ್ತು ಸ್ಪ್ರೇ ಏನದಲ್ಲ 1 ಲೀಟರ್ NHO ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ 1 ಲೀಟರ್ 1 ಎಕರೆಗೆ ಮತ್ತು 250 ಗ್ರಾಮ್ ಗ್ರೋತ್ ಪ್ರೊಮೋಟರ್ ಔಷಧ ಯೂಸ್ ಮಾಡಿ ನಾವು ಸ್ಪ್ರೇ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಗಿಡಕ್ಕೆ. ಈ ಥರ ನಮ್ಗೇನದಲ್ಲ ಯಾವುದೇ ಥರದ ರೋಗ ಇಲ್ಲ. ಮತ್ತು ಏನದ ವಿಷಮುಕ್ತ ಆಹಾರ ನಮಗೇನೋ ಸಿಗ್ತದೆ. ಜನರಿಗೆಲ್ಲ ವಿಷಮುಕ್ತ ಆಹಾರ ಕೊಡಬೇಕು, ಆಯ್ತು ಭೂಮಿ ಫಲವತ್ತಾಗಿರ್ತದೆ. ಇದರಿಂದ ಏನದಲ್ಲ ನಮಗೆ ಯಾವುದೇ ರಾಸಾಯನಿಕ ಗೊಬ್ಬರ ನಾವು ಯೂಸ್ ಮಾಡೋದಿಲ್ಲ. ಸ್ಟಾರ್ಟಿಂಗ್ ಹಿಡ್ಕೊಂಡು ನಾವು ಏನು ಮಾಡಿದೆವು, ಇದೇ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮದು ಪಪ್ಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕಾಯಿ ಎಲ್ಲ ಸರಿಯಾಗಿ ಇದು ಎಷ್ಟು ಇದು. से पूरा कर पूरा स्प्रे मारे फिर करती नेचुरल हॉर्टिकल्चर ऑयल ग्रोथ प्रोमोटर नंबर एक ओनली ऑर्गेनिक ओनली ऑर्गेनिक. कसं आहे झाड? एक नंबर आहेत बघा. झाडाचं काय टेन्शन नाही. फळ बी मस्त आहे याला. हा फळ एक नंबर आहे. हा पुरा झाड ते चांगली आहे ती. झाड सगळं साफ आहे. झाड एक नंबर आहे का बघा. हे पुरा फुल चांगला सुटलेला आहे. नंबर आहे हो का. काय नाही याच्यामध्ये सिस्टमॅटिक आहे. आणि दवा पाणी आपण टाइम प्रकार न करता एकदम व्यवस्थित आहे. ठीक आहे एकदम. ಬೋಸ್ಗಾ ಬಸವ ಕಲ್ಯಾಣ ಬೀದರ್. ಶ್ರೀ ವಿಜಯಕುಮಾರ್ ಆರ್. ಕುಬಾ ಅವರನ್ನು ಭೇಟಿ ಮಾಡಿ ಇತರರು ಪಪ್ಪಾಯಿ ಬೆಳೆಯನ್ನು ಕೈಬಿಟ್ಟಾಗ ಅವರು ತಮ್ಮ ಪಪ್ಪಾಯಿ ಬೆಳೆಯನ್ನು ಬದಲಾಯಿಸಿದ ಉತ್ಸಾಹಭರಿತ ಸಾವಯವ ರೈತ. ಜೂನ್ 2025ರಲ್ಲಿ ಅವರ ಸಂಪೂರ್ಣ ಬೆಳೆ ಹಳದಿ ಬಣ್ಣಕ್ಕೆ ತಿರುಗುವ ಲಕ್ಷಣಗಳು ಕಂಡುಬಂದವು. ಪಪ್ಪಾಯಿ ಕೃಷಿಯಲ್ಲಿ ಸಂಕಷ್ಟದ ಸ್ಪಷ್ಟ ಸಂಕೇತ. ಆದರೆ ಭಯಭೀತರಾಗುವ ಬದಲು ಅವರು ಸಾವಯವ ಮಾರ್ಗವನ್ನು ಆರಿಸಿಕೊಂಡರು ಮತ್ತು ಕುಬಾ ಸಾವಯವ ಉತ್ಪನ್ನಗಳನ್ನು ತಲುಪಿದರು. ನಾನು ಬೋಸ್ಗಾ ವಿಜಯಕುಮಾರ್ ರಾಜಣ್ಣಪ್ಪ ಕುಬಾ, ತಾಲೂಕಾ ಬಸವ ಕಲ್ಯಾಣ, ಜಿಲ್ಲಾ ಬೀದರ್. ನಾವು ಇವತ್ತು 2 ಎಕರೆ ಪಪ್ಪಾಯಿ ಮಾಡಿದ್ದೇವೆ. ಅದರಲ್ಲಿ 4 ಚೀಲ ಏನದಲ್ಲ 1 ಎಕರೆಗೆ 4 ಚೀಲ ಕುಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಹಾಕ್ತಾ ಇದ್ದೇವೆ. ಹಾಗೂ
500 ಅರ್ಧ ಕಿಲೋ ಬೂಸ್ಟರ್ ಹಾಕ್ತಾ ಇದ್ದೇವೆ. ಅಂದ್ರೆ 2 ಎಕರೆಗೆ ಒಟ್ಟು 8 ಚೀಲ ಗೊಬ್ಬರ, ಆಮೇಲೆ 500 2 ಪ್ಯಾಕೆಟ್ ಏನದಲ್ಲ ಬೂಸ್ಟರ್ ಹಾಕ್ತಾ ಇದ್ದೇವೆ. ಬುಡದಲ್ಲಿ ನಾವು ಸುತ್ತ ಹಾಕ್ತಾ ಇದ್ದೇವೆ. ನಾನು ವಿಜಯಕುಮಾರ್ ರಾಜಣ್ಣಪ್ಪ ಕುಬಾ ಬೋಸ್ಗಾ, ತಾಲೂಕಾ ಬಸವಕಲ್ಯಾಣ, ಜಿಲ್ಲಾ ಬೀದರ್, ಕರ್ನಾಟಕ. ನಾನು 2 ಎಕರೆ ಪಪ್ಪಾಯ ಹಚ್ಚಿದ್ದೇನೆ. ಇದರಲ್ಲಿ 2000 ಗಿಡಗಳಿವೆ. ಆಮೇಲೆ ನಾವು ಈಗ 3 ಸಲ ಆಯ್ತು ಕುಬಾ ಸಾಯಿಲ್ ಕಂಡೀಷನರ್ ಏನದಲ್ಲ ಸ್ಪ್ರೇ ಮಾಡ್ತಾ ಇದ್ದೇವೆ. ಹಾರ್ಟಿಕಲ್ಚರ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಅಂತ ಹೇಳ್ಕೇಸಿ 1 ಎಕರೆಗೆ 1 ಲೀಟರ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲು. ಆಮೇಲೆ ಒಳಗೆ ಏನದಲ್ಲ ನಾವು ಗ್ರೋತ್ ಪ್ರೊಮೋಟರ್ ಅರ್ಧ ಪ್ಯಾಕೆಟ್ ಅಂದ್ರೆ 250 ಗ್ರಾಮ್. ಆಮೇಲೆ 4 ಲೀಟರ್ ಏನದಲ್ಲ ಗೋ ಅಮೃತ ಕೃಪಾ ಒಂದು ಬ್ಯಾರಲ್ದಲ್ಲಿ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಸ್ಪ್ರೇ ಮಾಡ್ತಾ ಇದ್ದೇವೆ. ಆವಾಗಿನಿಂದ ಈಗ ಇಲ್ಲಿವರೆಗೆ 3 ಸ್ಪ್ರೇ ಆಗಿವೆ. ನಮ್ಮ ಎಷ್ಟು ಚೆನ್ನಾಗಿ ಹಚ್ಚ ಗಿಡಗಳು ಪೂರ ಹಸಿರು ಗಿಡ ಇದೆ ಎಷ್ಟು. ಆಮೇಲೆ ಇದರಲ್ಲಿ ಏನು ಮಾಡಿದೆವು, ಮೆಂತಿ, ಹವೇಜ, ಆಮೇಲೆ ಜಂಡು ಹೂವುಗಳು ಗಿಡಗಳು, ಹಂಗ ಅನೇಕ ನಮೂನೆ ಏನದಲ್ಲ ನಾವು ಒಳಗೆಲ್ಲ ಸಿಂಪಡಿಸ್ತೇವೆ. ಇದರಿಂದ ಏನದ ಹುಲ್ಲಾಗುದಿಲ್ಲ. ಆಮೇಲೆ ಇದಕ್ಕೆ ಏನಲ್ಲ ಬೆಳೆಗೆ ನುಕ್ಸಾನ ಆಗೋದು. ಯಾವುದೇ ತರಹದ ಕೀಟನಾಶಕಗಳನ್ನು ಇದರಲ್ಲಿ ಇರುವುದಿಲ್ಲ ಅಂತ ಹೇಳಿಕೆ ನಾವು ಈ ತರ ಪೂರ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಈಗ 3ನೇ ಸಲ ಕುಬಾ ಸಾಯಿಲ್ ಕಂಡೀಷನರ್ ನಾವೇನದಲ್ಲ ಸ್ಪ್ರೇ ಯೂಸ್ ಮಾಡಿದ್ದೆವು. ಇದರಿಂದ ನಮ್ಮ ಗಿಡಗಳೆಲ್ಲ ಚೆನ್ನಾಗಿ ಇದು ಆಗ್ತಾ ಇದೆ. ನೋಡಿ ಎಷ್ಟು ಸರಿಯಾಗಿ ಹಸಿರು ಇವೆ, ಎಷ್ಟು ಲವಲವಿಕೆ ಇದೆ, ಚೆನ್ನಾಗಿ ಇದೆ, ಹೂವು ಬಿಡಿದೆ, ಕಾಯಿ ಬೀಳತ್ತಾವೆಲ್ಲ. ಇದು 3ನೇ ಸಲ ಸ್ಪ್ರೇ ಇದೆ. ಹಿಂಗ ಚೆನ್ನಾಗಿ ಸ್ಪ್ರೇ ಮಾಡ್ತಾ ಇದ್ದೇವೆ ನಾವು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಇದರಲ್ಲಿ ಗ್ರೋತ್ ಪ್ರೊಮೋಟರ್ ಹಾಕಿ ಚೆನ್ನಾಗಿ ನಾವು ಈ ತರ ಗಿಡ ತರಿಸಿ ಸ್ಪ್ರೇ ಮಾಡ್ತಾ ಇದ್ದೇವೆ. ಇದು 3ನೇ ಸಲ ಸ್ಪ್ರೇ ಇದೆ ನಮ್ದು. ಕುಬಾ ತಂಡದ ಮಾರ್ಗದರ್ಶನದೊಂದಿಗೆ ಅವರು ನೈಸರ್ಗಿಕ ತೋಟಗಾರಿಕೆ ತೈಲ, ಬೆಳವಣಿಗೆ ಪ್ರವರ್ತಕ, ಮಣ್ಣಿನ ಕಂಡೀಷನರ್ ಮತ್ತು ಮಣ್ಣಿನ ವರ್ಧಕ ಅನ್ನು ಬಳಸಿದರು. ಕೇವಲ 1 ವಾರದಲ್ಲಿ ಹಳದಿ ಎಲೆಗಳು ಮತ್ತೆ ಹಸಿರು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸಿದವು. ಹೊಸ ಚಿಗುರುಗಳು, ಹೊಸ ಜೀವನ ಮತ್ತು ಹೊಸ ಭರವಸೆ. ಇಂದು ವಿಜಯಕುಮಾರ್ ಜಿ ರಾಸಾಯನಿಕ ಮುಕ್ತ ಪಪ್ಪಾಯಿ ಬೆಳೆಯಲು ಹೆಮ್ಮೆ ಪಡುತ್ತಾರೆ ಮತ್ತು ಸಂಪೂರ್ಣವಾಗಿ ಸಾವಯವವಾಗಿ ತೊಗರಿ ಬೇಳೆಯನ್ನು ಬೆಳೆಸಲು ತಯಾರಿ ನಡೆಸುತ್ತಿದ್ದಾರೆ. ಅವರು ತಮ್ಮ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುತ್ತಿದ್ದಾರೆ, ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತಿದ್ದಾರೆ ಮತ್ತು ಪರಿಸರವನ್ನು ರಕ್ಷಿಸುತ್ತಿದ್ದಾರೆ. ಅವರು ತಮ್ಮ ಜಮೀನಿನ ರೂಪಾಂತರದ ವಿಡಿಯೋವನ್ನು ಸಹ ಹಂಚಿಕೊಂಡಿದ್ದಾರೆ. ಈಗ ಹಸಿರು ಆರೋಗ್ಯಕರ ಸಸ್ಯಗಳಿಂದ ತುಂಬಿದೆ. ಅವರು ಅದನ್ನು ಮಾಡಲು ಸಾಧ್ಯವಾದರೆ ನೀವು ಸಹ ಮಾಡಬಹುದು. ಪ್ರೀತಿಯ ರೈತರೇ, ಸುಸ್ಥಿರ ಕೃಷಿಗೆ ಬದಲಾಯಿಸುವ ಸಮಯ. ಕುಬಾ ಸಾವಯವ ಉತ್ಪನ್ನಗಳು ಪರೀಕ್ಷಿಸಲ್ಪಟ್ಟ, ವಿಶ್ವಾಸಾರ್ಹ ಮತ್ತು ಹೊಲಗಳಲ್ಲಿ ಸಾಬೀತಾಗಿದೆ. ಬಲವಾದ ಬೇರುಗಳು, ಆರೋಗ್ಯಕರ ಸಸ್ಯಗಳು ಮತ್ತು ಉತ್ತಮ ನಾಳೆಗಾಗಿ ಸಾವಯವಕ್ಕೆ ಹೋಗಿ. ಮಣ್ಣಿಗಾಗಿ, ನಿಮ್ಮ ಬೆಳೆಗಾಗಿ ಮತ್ತು ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕುಬಾವನ್ನು ಆರಿಸಿ. ಬಸವಕಲ್ಯಾಣದ ಬೋಸ್ಗಾದಲ್ಲಿರುವ ವಿಜಯಕುಮಾರ್ ಜಿ ಅವರ ಜಮೀನಿಗೆ ಭೇಟಿ ನೀಡಿ ಮತ್ತು ಬದಲಾವಣೆಯನ್ನು ನೀವೇ ನೋಡಿ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಭಾರತದ ನೆಲ, ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು
ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರು. ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಊಟಕ್ಕೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.